ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ಯಾರೋ ನೀವಾ ಅಥವಾ ಮೇಡಮ್ಮ? ನಿಮ್ಗೆ ನಾವು ನಿಮ್ಮ ಅಭಿಪ್ರಾಯ ಏನು, ನನ್ನ ಅಭಿಪ್ರಾಯ ಏನು, ಈ ತರ ಒಂದು ಡಿಸ್ಕಷನ್ ಅಲ್ಲೇ ಹೋಯ್ತು. ನಿಮ್ಮನೆ ನೀವ್ ಹೇಳ್ಬೇಕು, ನಿಮ್ಮನೆ ನೀವ್ ಹೇಳ್ಬೇಕು. ಸೊ ಆ ಮನಸ್ಥಿತಿಗಳು ಹೇಗಿದ್ರು ಅಂತ. ಓಕೆ, ನಿಮ್ಗೆ ಹಿಂಗ್ ತೋಚುತ್ತಾ ಹಾಗೆ ಮಾಡಿ, ನಮ್ ಸಹಕಾರ ಇದೆ. ಪ್ರಭಾಕರ ಅವರ ಇದು ಹೇಗಿರುತ್ತೆ ಮೇಡಮ್ ಆನ್ ಸ್ಕ್ರೀನ್ಗೆ ಹೋದ್ರೆ ಬಂದ್ರೆ? ಇವಾಗ ರೋಡ್ ಸೈಡ್ ಅಲ್ಲಿ ಚಪ್ಪಲಿ ಹೊಲಿತಿರ್ತಾರಲ್ಲ ಸರ್, ಅದೇನ್ ಕಡಿಮೆ ಕೆಲಸ ಅಲ್ಲ ಸರ್. ಅದೇ ಕೆಲಸನೇ ನೈಕಿ ಕಂಪ್ನಿ ಅವ್ರು ಮಾಡೋದು. ಪ್ರತಿ ಪುರುಷ ಸಾಧಕನಿಂದ ಒಂದು ಹೆಣ್ಣಿರುತ್ತೆ ಅಂತ. ಸಮ್ವೇರ್ ಐ ಫೀಲ್ ನನ್ನ ತಂದೆ ಒಂದು ಪ್ಲೇಸ್ ನ ಎಲ್ಲೋ ತುಂಬಿದ್ದಾರೆ, ಬಂದಿದ್ದಾರೆ ನನಗೆ ಅನ್ಸುತ್ತೆ. ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆದ್ರು. ಓಕೆ, ಈಗ ಏನ್ ಬಿಸ್ನೆಸ್ ಮಾಡ್ತಾರೆ? ಇಲ್ಲ ಸರ್, ಯೂಶಲಿ ಎಲ್ಲರೂ ಸಿನಿಮಾಯಿಂದ ದುಡ್ದಿದ್ರಲ್ಲಿ ಬಿಸ್ನೆಸ್ ಮಾಡ್ತಾರೆ ಸರ್. ನಾನು ಸಿನಿಮಾಗೆ ಬರೋಕಂತ ಬಿಸ್ನೆಸ್ ಶುರು ಮಾಡಿ ಸರ್. ನಿಮಗೆ ದಿ ಬೆಸ್ಟ್ ಸೀರಿಯಲ್ ಅದು, ದಿ ಬೆಸ್ಟ್ ಸೀನ್ ಅದು ಅಂತ ಅನ್ನೋದು? ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಇದ್ರಲ್ಲಿ? ಯಾಕೆಂದ್ರೆ ನೀವು ಇದ್ರಲ್ಲಿ ಏನ್ ಸ್ಟೆಪ್ ತಗೋತಿರೋ ನಾವು ರಿಯಲ್ ಲೈಫ್ ಅಲ್ಲಿ ಹಾಗೆ ಮಾಡ್ಬೇಕು ಅಂತ. ಸೊ ಮೇಡಮ್ ಎಜುಕೇಶನ್ ಆಫ್ಟರ್ ದಟ್ ಬಂದಿದ್ದು ಹೇಗೆ, ಮನೇಲಿ ಸಪೋರ್ಟ್ ಹೇಗಿತ್ತು? ಬಟ್ ನಂಗೆ ಚಿಕ್ಕ ವಯಸ್ಸಿಂದಾನು ಆರ್ಟಿಸ್ಟ್ ಆಗ್ಬೇಕು ಅನ್ನೋದೇ ಇಷ್ಟ ಆಯ್ತು. ಬಹುಶಃ ಮೇಡಮ್ ಮನೆಗಂತೂ ಹ್ಯಾಪಿ ಇರ್ತಾರೆ, ಯಾಕಂದ್ರೆ ಒಂದಿಷ್ಟು ಪ್ರಶ್ನೆಗಳು ಅದನ್ನೇ ಬರ್ತಾ ಇದೆ. ಇಂಥ ಒಳ್ಳೆ ಹುಡುಗ ಸಿಕ್ಕಿದ. ಹೌದು, ಇಂಥ ಒಳ್ಳೆ ಹುಡುಗ ಸಿಗದೆ ಅಪರೂಪ ಅಲ್ವಾ? ಅಲ್ಲ, ಅವ್ರಿಗೆ ತುಂಬಾ ಅವರು ರೆಸ್ಪೆಕ್ಟ್ ಮಾಡ್ತಾರೆ. ಸುಮಾರು ವರ್ಷಗಳ ನಿಮ್ಮ ಫ್ರೆಂಡ್ಶಿಪ್, ಹೌದು, ಆ ಫ್ರೆಂಡ್ಶಿಪ್ ಹಾಗೆ ಇತ್ತು. ಸೊ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ಯಾರೋ ನೀವಾ ಅಥವಾ ಮೇಡಮ್ಮ? ಪ್ರಪೋಸ್ ಅಂತ ಏನು, ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಸ್ ಎಲ್ಲ ಈ ತರ ಇದು ಈ ಬಿಗ್ ಬಾಸ್ ಎಲ್ಲ ಮಾತುಕತೆ ನಡೀತಾ ಇತ್ತಲ್ಲ, ಒಳಗೆ ಹೀಗಿದ್ದೆ ಹಾಗಿದ್ದೆ ಅವ್ರಿಗೆ ಕೇಳ್ತಾ ಇದ್ರು ಎಲ್ಲ ಕೂತ್ ಮಾತಾಡುವಾಗ ಒಂದ್ಸಲ ಅನ್ಕೊಂಡ್ವಿ, ಸರಿ ಓಕೆ ಮದ್ವೆ ಅಂತ ಹೇಳ್ತಿದ್ದಾರೆ, ಆಗೋಣ ಅಂತ ಅನ್ಕೊಳ್ಳೋಣ ಅಂತ. ಹೌದಾ, ಹೇಗೆ ಏನು ಅಂತ ಬಂತು. ಆಗ ಇಬ್ರು ಇದು ಒಂದು ರೀತಿ ಡಿಸ್ಕಷನ್ ಎಲ್ಲ ಆಯ್ತು. ವೈ ನಾಟ್ ನಾವಿಬ್ರೆ ಸದಸ್ಯ ಪೀಠ ಇಬ್ರು ಸರಿ ಓಕೆ, ನಿಮ್ಗೆ ನಾವು ನಿಮ್ಮ ಅಭಿಪ್ರಾಯ ಏನು, ನನ್ನ ಅಭಿಪ್ರಾಯ ಏನು, ಈ ತರ ಒಂದು ಡಿಸ್ಕಷನ್ ಅಲ್ಲೇ ಹೋಯ್ತು. ಅದಾದ್ಮೇಲೆ ಒಂದು ರಿಯಾಲಿಟಿಗೆ ಬಂದ್ವಿ ನಾವು. ಅಂದ್ರೆ ಇನ್ ದ ಸೆನ್ಸ್ ಆ ಡಿಸ್ಕಷನ್ ಬಿಟ್ಟು ಒಂದು ಓಕೆ ಈಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಈಗ ಆಗ್ತೀವಿ ನಾವು ಅನ್ನೋ ರಿಯಾಲಿಟಿ ಆಮೇಲೆ ಬಂದ್ವಿ. ಅದವರೆಗೂ ಡಿಸ್ಕಷನ್ ನಡೀತಾ ಇತ್ತು, ಈ ತರ ಮಾಡೋಣ, ಸರಿ ಓಕೆ ಲೆಟ್ಸ್ ಗೆಟ್ ಮ್ಯಾರಿಡ್, ಆಗೋಣ, ಇಷ್ಟು ವರ್ಷ ಇದೀವಿ, ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಿದೆ. ಇದು ನಾನ್ ಕೇಳ್ದೆ ಅವ್ರು ಕೇಳ್ದೆ ಅಂತೇನಿಲ್ಲ, ಇಟ್ ಇಸ್ ಲೈಕ್ ಮ್ಯೂಚುವಲ್, ಇಬ್ರು ಮಾತಾಡ್ಕೊಂಡು ಆಮೇಲೆ ಫ್ಯಾಮಿಲೀಸ್ ಹತ್ರ ಮಾತಾಡಿ. ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸಾಕಷ್ಟು ಪ್ರಮೋಟಿವ್ ಆಗಿ ನಿಂತ್ಕೊಂಡ್ರು ಜೊತೆಗೆ. ನನ್ ಗೊತ್ತಿದ್ದಂಗೆ ಪ್ರಭಾಕರ್ ಫುಲ್ ಅವರೇ ಕೋಆರ್ಡಿನೇಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲದನ್ನು ಆಕ್ಟಿವ್ ಆಗಿ ಮಾಡ್ತಾ ಇದ್ರು. ನಾವು ಅನ್ಕೊಂಡ್ವಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ. ಯಾವತ್ತು ನಾನು ಅಷ್ಟು ಆಕ್ಟಿವ್ ಆಗಿ ಇವ್ರು ಮಾಡ್ತಾ ಇದ್ದು ನಾನು ನೋಡಿಲ್ಲ. ಅಂದ್ರೆ ವೈಯಕ್ತಿಕವಾಗಿ ನನಗೆ ಪರ್ಸನಲಿ ಹೌದೌದು ತುಂಬಾ ಇದು ಮಾಡಿದ್ರು. ಸೊ ಅವತ್ತು ಏನು ಬಿಗ್ ಬಾಸ್ ಒಳಗೆ ಹೋಗಿ ಹೊರಗಡೆ ಇಷ್ಟೊಂದು ಸಿರಿ ಅಂತ ಆಯ್ತು. ನನಗನ್ನಿಸ್ತಂಗೆ ಅದಕ್ಕೊಬ್ರು ಕಾರಣ ಅಂತ ಹೇಳ್ಬೋದು ಪ್ರಭಾಕರ್ ಅವರು. ಎಲ್ಲಾನು ಅಷ್ಟೇನೆ, ಕಾಸ್ಟ್ಯೂಮ್ಸ್ ಮತ್ತೆ ಟೀಮ್ ಜೊತೆಗೆ ಕೋಆರ್ಡಿನೇಟ್, ನನ್ನ ಫ್ಯಾಮಿಲಿ ಜೊತೆಗೆ ಅಕ್ಕ ಮತ್ತೆ ಇವ್ರನ್ನೇ ಎಲ್ಲ ಮಾತಾಡ್ಕೊಂಡು, ಹೌದು ಅವ್ರೊಂದು ಕಾಸ್ಟ್ಯೂಮ್ ಇವ್ರು ಡಿಸ್ಕಸ್ ಮಾಡಿ, ಅಂಡ್ ಓಡಾಡಿದ್ದೆಲ್ಲ ಇವ್ರನ್ನೇ. ವೀಕೆಂಡ್ಸ್ ಕಾಸ್ಟ್ಯೂಮ್ ಸಖತ್ತಾಗಿದೆ ಅದು ಇದು ಅಂತಿದ್ರಲ್ಲ ಅದೆಲ್ಲ ಕೋಆರ್ಡಿನೇಟ್ ಮಾಡ್ತಿದ್ರು, ಅಂಡ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ರು. ಆಮೇಲೆ ಯಾವಾಗ ಮನೆಯವ್ರು ಬರ್ಬೇಕು ಅಲ್ಲಿಗೆ ಅನ್ನೋ ಎಲ್ಲ ಪ್ರತಿಯೊಂದು ನಾನು ಅಲ್ಲಿ ಒಳಗಿದ್ದೆ, ನನ್ಗೇನು ಅದು ಗೊತ್ತಿರಲಿಲ್ಲ. ಕಂಪ್ಲೀಟ್ಲಿ ತಗೊಂಡು ಜವಾಬ್ದಾರಿ ತಗೊಂಡು ಮಾಡಿದ್ರು. ಸರ್, ಈಗ ಇಬ್ರು ದ್ವಿಸದಸ್ಯ ಪೀಠದಲ್ಲಿ ತೀರ್ಮಾನ ಆಯ್ತು. ತೀರ್ಮಾನ ಆದ ನಂತರ ಸೊ ನಿಮ್ಮನೆ ನೀವ್ ಹೇಳ್ಬೇಕು, ನಿಮ್ಮನೆ ನೀವ್ ಹೇಳ್ಬೇಕು. ಸೊ ಆ ಮನಸ್ಥಿತಿಗಳು ಹೇಗಿದ್ವು ಅಂತ? ಸರ್, ನಮ್ಮ ಮನೇಲೇನು ಓಪನ್ ಆಗಿತ್ತು ಸರ್. ನಮ್ಮ ಮನೇಲಿ ನಾವು ಮೆಚೂರ್ಡ್ ಎನಫ್ ಅಂತ ಎಲ್ಲರಿಗೂ ಗೊತ್ತು. ನಾವ್ ಇದು ಇಟ್ಟಾಗ ಓಕೆ ನಿಮ್ಗೆ ಹಿಂಗ್ ತೋಚುತ್ತಾ ಹಾಗೆ ಮಾಡಿ, ನಮ್ ಸಹಕಾರ ಇದೆ, ನಿಮ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಎಲ್ಲರ ಮನೇಲೂ ಅದೇ ಹೇಳಿದ್ರು ಅಷ್ಟೇ. ತುಂಬಾ ಪ್ರಶ್ನೆ ಆಗ್ಲಿ ಬೇರೆ ಏನು ಇಲ್ಲ ಸರ್. ಬಹುಶಃ ಮೇಡಮ್ ಮನೆಗಂತೂ ಹ್ಯಾಪಿ ಇರ್ತಾರೆ, ಯಾಕಂದ್ರೆ ಒಂದಿಷ್ಟು ಪ್ರಶ್ನೆಗಳು ಅದನ್ನೇ ಬರ್ತಾ ಇದೆ. ಇಂಥ ಒಳ್ಳೆ ಹುಡುಗ ಸಿಕ್ಕಿದ. ಹೌದು, ಇಂಥ ಒಳ್ಳೆ ಹುಡುಗ ಸಿಗದೆ ಅಪರೂಪ ಅಲ್ವಾ? ಅಲ್ಲ, ತುಂಬಾ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಸರ್. ಅದು ತುಂಬಾ ಕ್ಲೋಸ್ ಆಗಿದ್ದು ಇವ್ರು ಬಿಗ್ ಬಾಸ್ ಹೋದ್ರಲ್ಲ, ಆ ಟೈಮಲ್ಲಿ ಜಾಸ್ತಿ ಅವ್ರ ಮನೆಯವ್ರ ಜೊತೆ ಮಾತಾಡ್ಬೇಕಾಗಿತ್ತು. ಏನಂದ್ರೆ ಇವ್ರದ್ದು ಮನೆಯಲ್ಲಿ ಅವ್ರಿಗೂ ಒಂಥರ ಇವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ಅಥವಾ ಅವರು ಕಡಿಮೆ ಜನನೇ ಇರೋದು, 3 ಜನ. ತಾಯಿ ಅವರು ಒಬ್ರೇ ಇರ್ತಾ ಇದ್ರು. ಇವ್ರ ಅಕ್ಕನ ಮಗಳು ಕಾಲೇಜು, ಇವ್ರ ಅಕ್ಕ ಇದಕ್ಕೆ ಹೋದಾಗ ಫೋನ್ ಮಾಡಿ ಮಾತಾಡಿಸ್ತಾ ಇದ್ದೆ. ಐ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನ್ ಫೀಲ್ ಆಗ್ತಾ ಇರುತ್ತೆ ಅಂತ. ನಾನು ಒಬ್ನೇ ಇದ್ದಿದ್ದು ಕೋಆರ್ಡಿನೇಟರ್. ಜೊತೆ ನಿಂತ್ಕೊಂಡ್ರಿ ಆ ಟೈಮಿಗೆ ಬೇಕಿತ್ತಲ್ವಾ?
ಆ ಬಾಂಡಿಂಗ್ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ಅನ್ಸಿರಬಹುದು. ಓಕೆ, ಎಲ್ಲ ಆಯ್ತು. ನೀವು ಈ ಫೀಲ್ಡಲ್ಲಿ ಇರೋದ್ರಿಂದ ಒಂದಿಷ್ಟು ಅವಕಾಶಗಳು ಬರ್ತವೆ, ಅದು ವೆಯ್ಟ್ ಮಾಡಬೇಕು. ಈಗ ಮೇಡಮ್ ಬಿಡಿ, ಆಫ್ಟರ್ ಬಿಗ್ ಬಾಸ್ ಬಂದಮೇಲೆ ಒಂದು ಸಾಕಷ್ಟು ಅಪರ್ಚುನಿಟಿ ಬಂದಿದೆ. ಮೇಡಮ್ ಈಗ ಒಂದು ಸಣ್ಣ ಬ್ರೇಕ್ ತೊಗೊಂಡಿರೋದು ಬಹುಶಃ. ಈಗ ನಿಮ್ಮ ಮದುವೆ ಆಯಿತು, ಅದಾಯಿತು, ಮತ್ತೆ ಈಗ ಹೊಸ ಇನ್ನಿಂಗ್ಸ್ ಶುರು ಮಾಡ್ತೀರಿ. ಈಗ ಮೇಡಮ್ ಮತ್ತೆ ಬ್ಯುಸಿ ಆಗ್ತಾರೆ. ಸೊ ಪ್ರಭಾಕರ ಅವರ ಇದು ಹೇಗಿರುತ್ತೆ ಅಂತ, ಮೇಡಮ್ ಆನ್ ಸ್ಕ್ರೀನ್ಗೆ ಹೋದ್ರೆ ಬಂದ್ರೆ? ಸರ್ ಏನಿಲ್ಲ ಸರ್, ನನ್ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ನಾನು ಯಾರಿಗೂ ಯಾವತ್ತಿಗೂ ನಂದು ಒಂದೇ ಸಿದ್ಧಾಂತ, ನೀವ್ ಯಾವ ಕೆಲಸ ಆದ್ರೂ ಮಾಡಿ, ಅದ್ಭುತವಾಗಿ ಮಾಡಿ, ಅದ್ರಲ್ಲಿ ಯಶಸ್ಸು ಗ್ಯಾರಂಟಿ. ಸಣ್ಣದಿರ್ಲಿ ದೊಡ್ಡದಿರ್ಲಿ ಯಾವ್ದಾದ್ರು ಮಾಡಿ ಇಷ್ಟಪಟ್ಟು. ಸರ್ ನಾನು ಯಾವಾಗ್ಲೂ ಹೇಳೋದಿಷ್ಟೇ, ಇವಾಗ ರೋಡ್ ಸೈಡ್ ಅಲ್ಲಿ ಚಪ್ಪಲಿ ಹೊಲಿತಿರ್ತಾರಲ್ಲ ಸರ್, ಅದೇನ್ ಕಡಿಮೆ ಕೆಲಸ ಅಲ್ಲ ಸರ್. ಅದೇ ಕೆಲಸನೇ ನೈಕಿ ಕಂಪ್ನಿ ಅವ್ರು ಮಾಡೋದು. ರೈಟ್, ದೊಡ್ಡದಾಗಿ ಮಾಡ್ತಾರೆ ಅಷ್ಟೇ. ಅದೇ ಕೆಲಸ ಮಾಡೋದು, ನೀವು ಅದನ್ನ ಭಕ್ತಿಯಿಂದ ಮಾಡಿ. ನನಗೆ ಇವ್ರ ಕೆಲಸ ಮಾಡಿದ್ರೆ ಖುಷಿನೇ ಸರ್, ತುಂಬಾ ಖುಷಿ. ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ, ಏನ್ ಬೇಕಾದ್ರೂ ಮಾಡಿ. ನಾನು ಆಗ್ಲೇ ಒಂದ್ ಮಾತು ಹೇಳಿದ್ರಿ, ನನಗ್ ಸಪೋರ್ಟ್ ಎಸ್ಪೆಷಲಿ ಈ ಫೀಲ್ಡ್ ಅಲ್ಲಿ ಅರ್ಥ ಮಾಡ್ಕೋಬೇಕು, ಸಪೋರ್ಟ್ ಮಾಡ್ಬೇಕು ಅಂತ. ಆಕ್ಚುಲಿ ನಮ್ ತಂದೆ ಇದ್ರು, ಡ್ಯಾಡಿ ನಂಗ್ ಬ್ಯಾಕ್ ಬೋನ್ ಅವರು. ಪ್ರತಿಯೊಂದು ಹೆಜ್ಜೆಗೂ ಅವ್ರು ಇರ್ತಿದ್ರು, ಎಲ್ಲ ಅವ್ರು ನೋಡ್ಕೋತಾ ಇದ್ರು. ಅವ್ರು ಹೋದಾಗ ನಂಗೆ ಒಂಥರ ನಂಗ್ ಮುಂದೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ನಾನೊಂದು ಬ್ಯಾಂಕ್ ಹೋಗ್ತಿರ್ಲಿಲ್ಲ, ಏನಿಲ್ಲ. ನಾನ್ ಬೆಳಗ್ಗೆ ಶೂಟಿಂಗ್ ಹೋಗು ಬಾ ಅಷ್ಟೇ ಇರ್ತಿತ್ತು. ಇನ್ ಮಿಕ್ಕಿದೆಲ್ಲ ನಮ್ ತಂದೆ ನೋಡ್ಕೋತಾ ಇದ್ರು. ಯಾವಾಗ್ಲೂ ನಾನು ಹಾಗ ಅನ್ಕೋತಾ ಇದ್ದೆ, ನನ್ ತಂದೆ ತರ ಬರ್ಬೇಕು, ಬಂದ್ರೆ ಹುಡುಗ ಆತರ ಇರ್ಬೇಕು, ಒಂದ್ ಸಪೋರ್ಟ್ ಆಗಿರ್ಬೇಕು. ಇವತ್ ನನ್ಗೆ ಪ್ರಭಾಕರ್ ಅವ್ರನ್ನ ನೋಡಿದ್ರೆ ನಂಗೆ ಹಾಗೆ ಅನ್ಸೋದು. ಯಾಕಂದ್ರೆ ನಾನ್ ಮಾಡೋ ಪ್ರತಿಯೊಂದ್ ಕೆಲ್ಸಕ್ಕೂ ಎಂಕರೇಜ್ ಮಾಡ್ತಾರೆ. ಈಗ ಮದ್ವೆ ಆಗಿದ್ ಒಂದೇ ಅಂತಲ್ಲ, ಅದಕ್ ಮುಂಚೆ ಆಸ್ ಅ ಫ್ರೆಂಡ್ ಆಲ್ಸೋ ಯೂಸ್ ಟು ಎಂಕರೇಜ್ ಮೀ. ಹೇಳ್ತಾ ಇದ್ರಿ, ಯಾಕೆ ಯು ಕ್ಯಾನ್ ಡೂ ಇಟ್, ನೀವು ಮಾಡಲ್ವಾ, ನೀವು ಆರಾಮಾಗಿ ಮಾಡ್ತೀರಾ ಅಂದ್ರೆ ಆ ಒಂದು ಮಾತುಗಳು ತುಂಬಾ ಮೋಟಿವೇಟ್ ಮಾಡ್ತಿತ್ತು ನಮ್ಗೆ, ಶಕ್ತಿ ಅಂತ ಅನ್ಸ್ಬೋದು. ಈಗ್ಲೂ ಅಷ್ಟೇನೆ, ಈಗ್ಲೂ ನಾನು ಎಲ್ಲೋ ಹೋಗ್ಬೇಕು ರೀ, ಅದ್ ಮಾಡ್ಬೇಕು, ಅದೆಲ್ಲ ತಲೆ ಕೆಡ್ಸ್ಕೊಡ, ಇದೆಲ್ಲ ಬಿಟ್ಬಿಡು, ಅದು ನಿಂಗೆ ಇಂಪಾರ್ಟೆಂಟ್, ನಿಂಗೆ ಇಷ್ಟ ತಾನೆ ಹೋಗ್ ಅಂದ್ರೆ ಅಷ್ಟು ಎಂಕರೇಜ್ ಮಾಡ್ತಾರೆ ಈಗ್ಲೂ ಕೂಡ. ಸೊ ಸಮ್ವೇರ್ ಐ ಫೀಲ್ ನನ್ ತಂದೆ ಒಂದು ಪ್ಲೇಸ್ ನ ಎಲ್ಲೋ ತುಂಬ್ತಿದ್ದಾರೆ, ಬಂದಿದ್ದಾರೆ, ನನಗೆ ಒಂದು ಸಪೋರ್ಟ್ ಆಗಿ ಮತ್ತೆ ಬಂದಿದ್ದಾರೆ ಅಂತ ನನ್ಗೆ ನಿಜವಾಗ್ಲೂ ಈಗ ಅನ್ನಿಸ್ತಾ ಇದೆ. ಒಂದು ಮಾತಿದೆ, ಪ್ರತಿ ಪುರುಷ ಸಾಧಕನಿಂದ ಒಂದು ಹೆಣ್ಣಿರುತ್ತೆ ಅಂತ. ಸಾಧಕಿ ಮೇಡಮ್, ನಾನು ಈ ಮಾತನ್ನ ಬಿಗ್ ಬಾಸ್ ಮನೆಯಲ್ಲೇ ಹೇಳಿದೆ. ಯಾಕೆಂದ್ರೆ ಒಬ್ಬ ಸಕ್ಸಸ್ಫುಲ್ ಮೆನ್ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ, ಬಟ್ ಒಬ್ಬ ಸಕ್ಸಸ್ಫುಲ್ ಮಹಿಳೆ ಹಿಂದೆ ಕೂಡ ಪುರುಷ ಅದ್ ಯಾರಾದ್ರೂ ಆಗಿರ್ಬಹುದು, ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಯಾರೇ ಆಗಿರ್ಬಹುದು, ಇದ್ದೇ ಇರ್ತಾರೆ. ಸೊ ಈಗ ನನ್ಗೆ ಇವ್ರು ನನ್ ಹಿಂದೆ ಬಂದ್ ಸಪೋರ್ಟ್ ಆಗಿ ನಿಂತಿದ್ದಾರೆ, ಮಾಡು. ಈಗ ನಾನ್ ವರ್ಕೌಟ್ ಮಾಡ್ಬೇಕು ಅಂದ್ರೂ ಅಷ್ಟೇನೆ, ಮಾಡ್ಕೋ, ಟೈಮ್ ಮಾಡ್ಕೋ, ನಿನ್ಗೆ ಇಂಪಾರ್ಟೆಂಟ್, ಹೋಗು ಮಾಡು. ಯಾವ್ದಕ್ಕೂ ನನಗೆ ಇಲ್ಲ ಅಂತ ಹೇಳಿಲ್ಲ. ಒಂದ್ ಕಾಸ್ಟ್ಯೂಮ್ ಹಾಕೋದ್ರಿಂದ ಇಡ್ಬೋದು, ಅಥವಾ ಬೇರೆ ಎಲ್ಲೋ ಹೋಗೋದಿರ್ಬಹುದು, ಅಥವಾ ಫ್ರೆಂಡ್ ನ ಮೀಟ್ ಮಾಡೋದಿರ್ಬಹುದು, ಯಾವ್ದಕ್ಕೂ ನನಗೆ ಒಂದು ಬೌಂಡ್ರಿ ಅಂತ ಇಲ್ಲ. ಅದು ನನ್ ಮನೆಯಲ್ಲೂ ಇರ್ಲಿಲ್ಲ, ನಾನೇ ಹಾಕೋತಾ ಇದ್ದೆ ಅಷ್ಟೇನೆ. ನಾನೇ ಒಂದ್ ಚೌಕಟ್ಟು, ನಾನು ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು ಅಂತ. ಬಟ್ ನನಗೆ ಯಾವತ್ತೂ ಅಲ್ಲೂ ಇರ್ಲಿಲ್ಲ, ಇಲ್ಲೂ ಇರ್ಲಿಲ್ಲ. ಅದಕ್ಕೆ ನನ್ಗೆ ಈಗ ಏನ್ ತೀರಾ ನಾನೇನ್ ಮದ್ವೆ ಆಗಿದ್ದೀನಿ ಅಂತ ಏನ್ ಅನ್ನಿಸ್ತಾ ಇಲ್ಲ, ಅಂತಾನೆ ಅನ್ನಿಸ್ತಾ ಇದೆ ನನಗೆ. ನನಗ್ ಬೌಂಡ್ರಿ ಹಾಕ್ಬೇಡ ಅಂದ್ರೆ ಇವಾಗ ಬೇಲ್ ತೊಳ್ತಿದಾರ ಅವರು, ಅದೇ ಈಗ ಹೇಳ್ಬಿಡ್ತಾ ಇದಾರೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಇಲ್ಲ ಸರ್, ನಾವು ಆಕ್ಚುಲಿ ತುಂಬಾ ಜೀವನನ ಎಂಜಾಯ್ ಮಾಡಕ್ ತುಂಬಾ ಇಷ್ಟ ಸರ್. ನನಗೆ ಎಂಜಾಯ್ ಅಂದ್ರೆ ಸಣ್ಣ ಸಣ್ಣ ಕೆಲ್ಸದಲ್ಲೂ ಖುಷಿ ಪಡುವಂತದ್ದು. ನನಗೆ ಅದೇ ಇಷ್ಟ. ನೀವ್ ಒಂದ್ ಸುಮ್ನೆ ಒಂದ್ ಬುಗುರಿ ಮಕ್ಳು, ನಾನು ಒಂದ್ಸಲ ಹಾಗೆ ನೋಡ್ತಾ ಇದ್ದೆ, ಶೂಟಿಂಗ್ ಹತ್ರನೇ ಅನ್ಸುತ್ತೆ, ಮಕ್ಳು ಬುಗುರಿ ಆಡ್ತಾ ಇದ್ರು, ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಅವ್ರ ಜೊತೆ ಹೋಗಿ ಆಡ್ಕೊಂಡು ಬಂದ್ರು. ನಾನ್ ಅದೇ ಯೋಚನೆ ಮಾಡ್ತಿದ್ದೆ, ನಾನ್ ಹಿಂಗ್ ಮಾಡ್ತೀನ, ಹೋಗಿ ಆಡ್ತೀನ ಈ ತರ ಇವ್ರ ಜೊತೆಗೆ, ಆಡ್ಬೇಕು. ಯು ಫೀಲ್ ಲೈಕ್ ಅವಾಗ್ಲೇ ಯು ವಿಲ್ ಬಿ ಯಂಗ್ ಅಟ್ ಹಾರ್ಟ್. ನೀವ್ ಇನ್ನೂ ಚಿಕ್ಕವ್ರ ತರಾನೇ ಇರ್ತೀರಾ, ನಂಬರ್ಸ್ ಹೋಗ್ತಾ ಇರತ್ತೆ, ಏಜ್ ಅದು ಬೇರೆ. ಬದುಕನ್ನ ಪ್ರೀತಿಸೋ ಗುಣ ಹೌದೌದು, ತುಂಬಾ ಇಂಪಾರ್ಟೆಂಟ್. ಅವೆಲ್ಲ ನಂಗೆ ಬಹಳ ಇಷ್ಟ ಆಗತ್ತೆ. ಸಣ್ಣ ಸಣ್ಣ ವಿಷಯ ಈಗ್ಲೂ ಗಾಳಿಪಟ ಹಾರಿಸ್ತಾರೆ. ನಮ್ ಮನೆ ಟೆರಸ್ ಚೆನ್ನಾಗಿದೆ ಅನ್ಬಿಟ್ಟು, ಬಾಬಾ ಚೆನ್ನಾಗತ್ತೆ ಇಲ್ಲಿ ಗಾಳಿಪಟ. ನಾನು ಈ ತರ ಚಿಕ್ಕ ಚಿಕ್ಕ ವಿಷಯ ಕಲ್ತಿದ್ದೆ ಇವರಿಂದ. ಸಣ್ಣವ್ರ ಜೊತೆ ಸಣ್ಣರಾಗಿ ಹೌದು, ಅಪ್ಡೇಟೆಡ್ ವರ್ಷನ್ ಅಂತಾರಲ್ಲ, ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಕ್ಳ ತರ ಇಲ್ಲ. ಅವರು ನಾವು ವೈಯಕ್ತಿಕವಾಗಿ ಒಂದಿಷ್ಟು ಗಮನಿಸಿರೋದಂದ್ರೆ, ಅವ್ರ ತಾಯಿನ ತುಂಬಾ ಪ್ರೀತಿಸ್ತಾರೆ. ಒಂದು ಫೋಟೋ ನನಗೆ ತೋರಿಸಿದ್ರು ಅವ್ರ ತಾಯಿದು, ಅಮ್ಮನಿಗೆ ನನಗೆ ತುಂಬಾ ಒಂದಿಷ್ಟು ಜನಗಳಿಗೆ ಕುತೂಹಲ ಇದೆ, ಒಂದಿಷ್ಟು ಪ್ರಶ್ನೆಗಳಿದೆ. ಏನು ಅಂದ್ರೆ, ಪ್ರಭಾಕರ್ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರು, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆದ್ರು, ಓಕೆ. ಈಗ
ಏನು ಬಿಸ್ನೆಸ್ ಮಾಡ್ತಾರೆ, ಓಕೆ ನಟ ಅಂದಮೇಲೆ ಒಂದು ಸೋರ್ಸ್ ಅನ್ನೋದು ಬೇಕಲ್ವಾ. ಯಾವುದೇ ಒಬ್ಬ ಈ ಫೀಲ್ಡಲ್ಲಿ ಇರ್ತಕ್ಕಂಥ ಕಲಾವಿದರು ಒಂದೊಂದು ಸೋರ್ಸ್ ಮಾಡ್ಕೊಂಡಿದ್ದಾರೆ, ಒಂದು ಹೋಟೆಲ್ ರೆಸ್ಟೋರೆಂಟು ಅಥವಾ ಇನ್ನೊಂದು ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಗ್ಗೆ ಒಂಚೂರು ಹೇಳ್ಬೋದಾ? ಇಲ್ಲ ಸರ್, ಯೂಶಲಿ ಎಲ್ಲರೂ ಸಿನಿಮಾಯಿಂದ ದುಡ್ದಿದ್ರಲ್ಲಿ ಬಿಸ್ನೆಸ್ ಮಾಡ್ತಾರೆ ಸರ್. ನಾನು ಸಿನಿಮಾಗೆ ಬರೋಕಂತ ಬಿಸ್ನೆಸ್ ಶುರು ಮಾಡಿದ್ ಸರ್. ಇಂಟ್ರೆಸ್ಟಿಂಗ್, ಹೇಳಿ. ಏನಂದ್ರೆ ನಾನು ಅಭಿನಯ ತರಂಗ ಇಂಜಿನಿಯರಿಂಗ್ ಮುಗಿದಾಗ ಅಭಿನಯ ತರಂಗಗೆ ಸೇರ್ಕೊಂಡೆ. ಅದು ತುಂಬಾ ಇಂಟ್ರೆಸ್ಟ್, ರಂಗಭೂಮಿ ಎಲ್ಲ, ಅಲ್ಲಿ ನಾಟಕ ಎಲ್ಲ ಕಲಿಸ್ತಾ ಇದ್ರಲ್ಲ ಸರ್. ಆ ಟೈಮಲ್ಲಿ ನನಗೆ ಕೆಲಸ ಸಿಕ್ತು ಸರ್, ಒಂದು ಡಿಸೈನ್ ಇಂಜಿನಿಯರ್ ಆಗಿ. ಅಲ್ಲಿ ಹೋಗ್ತಾ ಇದ್ದೆ, ಹೋದ್ರೇನು ಇದೇ ಗುಂಗ್ ಇರ್ತಾ ಇತ್ತು, ನಾಟಕ ಡೈಲಾಗ್ ಹೇಳ್ಕೊಂಡ್ ಮನ್ಸಲ್ಲಿ ಆ ತರ ಇದ್ದೆ. ಅದ್ ನನ್ಗೆ ಅನ್ನಿಸ್ತಾ ಇತ್ತು. ಮತ್ತೆ ಅಲ್ಲಿ ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ನನ್ಗೆ ಅಪ್ರಿಸಿಯೇಷನ್ ಬರ್ತಾ ಇತ್ತು. ನೀವು 1 ವರ್ಷದ ಕೋರ್ಸ್ ಮಾಡ್ಕೊಳ್ಳಿ, ಚೆನ್ನಾಗ್ ಆಗ್ತೀರಾ ಅಂತ ಹೇಳ್ತಿದ್ರ. ಓಕೆ ಅಂತ ಹಂಗೆ ಮಾಡ್ತಾ ಇದ್ದೆ ಸರ್. ಮಾಡ್ಬೇಕಾದ್ರೆ ನಂಗೆ ಆಫರ್ ಬಂತು, ಯಾವುದು ಕುಂಕುಮ ಭಾಗ್ಯ ಸೀರಿಯಲ್, ಬಾಲಾಜಿ ಟೆಲಿಫಿಲ್ಮ್ಸ್ ಇಂದ. ಅಲ್ಲಿ ಹೋದಾಗ ಈ ಕೆಲ್ಸಕ್ಕೆ ರಜಾ ಕೊಡಲ್ಲ ಸರ್. ರಜಾ ಕೊಡಲ್ಲ. ನಾನು ಶೂಟಿಂಗ್ ಹೋಗ್ಬೇಕು, ರಜಾ ಕೊಡಿ ಅಂದ್ರೆ ಕೊಡಲ್ಲ. ನಾನು ಬೇರೆ ಅಷ್ಟೊಂದು ದೊಡ್ಡ ಪೋಸ್ಟ್ ಕೊಟ್ಟಿರ್ಲಿಲ್ಲ, ಸ್ಮಾಲ್ ಡಿಸೈನ್ ಇಂಜಿನಿಯರ್ ಅಷ್ಟೇ ಆಗಿದೆ. ಸೊ ಅಲ್ಲಿ ರಜಾ ಬೇರೆ ಸಿಗ್ತಾ ಇರ್ಲಿಲ್ಲ. ಅವಾಗ ನನ್ಗೆ ಅನ್ನಿಸ್ತಾ ಇತ್ತು, ರಜಾ ಇಲ್ದೇ ಇರೋ ಕೆಲ್ಸಕ್ಕೆ, ಐ ಮೀನ್ ಈಸಿಯಾಗಿ ಸಿಗೋ ಕೆಲ್ಸ ಅಂದ್ರೆ ಏನಂತ. ಅವಾಗ ಯೋಚನೆ ಮಾಡಿದೆ ಸರ್, ನಾವೇ ಒಂದು ಫರ್ಮ್ ಓಪನ್ ಮಾಡಿದ್ರೆ ನನ್ ಬೇಕಾದಾಗ ಹೋಗ್ಬೋದು, ಬೇಕಾದಾಗ ಬರ್ಬೋದು ಅಂದ್ಬಿಟ್ಟು, ನಮ್ಮ ಕಸಿನ್ ಇದ್ದಾರೆ ಅರುಣ್ ಅಂತ, ಅವರು ಹತ್ರ ಪ್ರಪೋಸಲ್ ಹಿಂಗೆ ಮಾತಾಡ್ತಾ ಬಂದಾಗ ಒಂದು ಕಂಪ್ನಿ ಓಪನ್ ಮಾಡೋಣ. ಅದು ಬಂದು ಅವರು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ನಾನು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಇತ್ತು. ಸೊ ಅವಾಗ ಒಂದು ಕಂಪ್ನಿ ಅಂತ ಹುಟ್ಟಾಕಿದ್ವಿ ಸರ್, ಸರ್ವೆ ಎಲ್ಲ ಮಾಡಿ, ಯಾವ್ದ್ರಲ್ಲಿ ಮಿನಿಮಮ್ ವರ್ಕ್ ಅಲ್ಲಿ ಅದು ಪೆಸ್ಟ್ ಕಂಟ್ರೋಲ್ ಅಂತ ಇದೆ. ಅದನ್ನ ಮಾಡಿದಾಗ ಸುಮ್ಮನೆ ಹಾಗೆ ಒಂದು 3 ತಿಂಗಳಲ್ಲಿ ನನ್ನ ಫ್ರೆಂಡ್ ಆಫೀಸಲ್ಲಿ ತಗೊಂಡು ಜಾಗನ ಶುರು ಮಾಡಿದ್ವಿ. ಸ್ವಲ್ಪನೇ ರೆವಿನ್ಯೂ ಬರಕ್ ಶುರು ಆಯ್ತು. ಆಮೇಲೆ ಅದರಲ್ಲೇ ಉನ್ನತ ಮಟ್ಟ ಅಂದ್ರೆ ಒಂದು ಫ್ಯೂಮಿಗೇಷನ್ ಫಾರ್ ಎಕ್ಸ್ಪೋರ್ಟಿಂಗ್ ಕಂಟೈನರ್ಸ್, ಎಕ್ಸ್ಪೋರ್ಟ್ ಆಗುವಂತ ಕಂಟೈನರ್ಸ್ಗೆ ಫ್ಯೂಮಿಗೇಟ್ ಮಾಡೋ ಲೆವೆಲ್ಗೂ ಹೋದ್ವಿ ಸರ್. ಒಂದು 1.5 years ಒಳಗೇನೆ ಅವರು ತುಂಬಾ ಚೆನ್ನಾಗಿ ನಾವಿಬ್ರು ಕೋಆರ್ಡಿನೇಟ್ ಮಾಡಿ ಆಗ ಸರ್ ನನಗೆ ಟೈಮ್ ಸಿಕ್ತು ಸರ್. ಇಲ್ಲಿ ಎಸ್ಟಾಬ್ಲಿಷ್ ಆಯ್ತು, ಸ್ವಲ್ಪ ರೆವಿನ್ಯೂ ಜನರೇಟ್ ಆಯ್ತು, ಸೆಟಪ್ ಮಾಡ್ಕೊಂಡು ಇನ್ನು ಫೀಲ್ಡ್ ವರ್ಕ್ ಎಲ್ಲ ಅವ್ರು ನೋಡ್ಕೊಳ್ತಾ ಇದ್ರು. ಆಗ ಒಂದು ಕಾನ್ಫಿಡೆನ್ಸ್ ಮತ್ತೆ ಟೈಮ್ ಸಿಕ್ತು, ಆರಾಮಾಗಿ ಆಕ್ಟ್ ಮಾಡ್ಬೋದು ಅಂತ. ಅದಕ್ಕೆ ಇಲ್ಲಿ ಆಕ್ಟ್ ಮಾಡಕ್ಕೋಸ್ಕರ ಬಿಸ್ನೆಸ್ ಸರ್ ನಮ್ದು. ಬಟ್ ಅದನ್ನು ಚೆನ್ನಾಗೇ ಮಾಡಿದೀವಿ ಸರ್, ಇವಾಗ್ಲೂ ಇದೆ. ಈಗಲೂ ಪ್ಲೆಸೆಂಟ್ ಪೆಸ್ಟ್ ಕಂಟ್ರೋಲ್ ಸರ್ವಿಸಸ್ ನಮ್ಮ ಕಂಪ್ನಿ ಹೆಸರು. ನಾವು ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಸ್ ತಗೊಳ್ತೀವಿ ದೊಡ್ಡ ದೊಡ್ಡ ಕಂಪ್ನಿ, ಮತ್ತೆ ಎಕ್ಸ್ಪೋರ್ಟ್ ಆಗುವಂತ ಕಂಟೈನರ್ಸ್ಗೆ ಫ್ಯೂಮಿಗೇಟ್ ಮಾಡ್ತೀವಿ. ಚೆನ್ನಾಗಿದೆ ಸರ್ ಆ ಬಿಸ್ನೆಸ್. ಅದನ್ನು ತುಂಬಾ ಭಕ್ತಿಯಿಂದ ಮಾಡ್ತೀವಿ ಸರ್. ಜೊತೆಗೆ ಈಗ ಪ್ರಯತ್ನ ಇದು ನಡೀತಾ ಇದೆ ಸರ್. ಈಗ ಸದ್ಯಕ್ಕೆ ಕಲಾರಾಧನೆ ಜೊತೆಗೆ ಅದು ಮುಖ್ಯವಾಗಿ ಅದ್ರ ಜೊತೆಗೆ ಇದಲ್ವಾ. ಓಕೆ ಮೇಡಮ್, ಈಗ ಅವರು ಇಷ್ಟು ಹೇಳಿದ್ರು, ನಾನು ಹೆಂಗೆ ಏನು ಈ ಕಲಾರಂಗಕ್ಕೆ ಬಂದೆ ಅಂತೇಳಿ. ಸೊ ಮೇಡಮ್, ನೀವು ಚಿಕ್ಕ ವಯಸ್ಸಿಂದನೇ ಎಂಟ್ರಿ ಆದವರು ಫೀಲ್ಡಿಗೆ, ನಿಮಗೆ ಹೊಸದಲ್ಲ ಕಲೆ ಅನ್ನೋದು, ಆವಾಗ ಚಿಕ್ಕ ವಯಸ್ಸಿಂದನೇ ಬಂದಾಯಿತು. ಸೊ ಮೇಡಮ್ದು ಎಜುಕೇಷನು ಆಫ್ಟರ್ ದಟ್ ಬಂದಿದ್ದು ಹೇಗೆ, ಮನೇಲಿ ಸಪೋರ್ಟ್ ಹೇಗಿತ್ತು? ಯಾಕಂದ್ರೆ ಅಕ್ಕನ ಕೂಡ ಇರೋದ್ರಿಂದ ಅಕ್ಕನ ನೋಡ್ ಬಂತ ಅಥವಾ ಹೇಗೆ ಅಂತ? ಇಲ್ಲ, ನಮ್ ತಂದೆ ಇದೆ ಇಂಡಸ್ಟ್ರಿ. ತಂದೆ ಹೌದು, ಲಕ್ಷ್ಮಣ್ ಅಂತ ಅವ್ರು ಇದೇ ಇಂಡಸ್ಟ್ರಿಯಲ್ಲೇ ಇದ್ದವರು. ಪುಟ್ಟಣ್ಣ ಕಣಗಲ್ ಸರ್ ಜೊತೆಗೆ ವರ್ಕ್ ಮಾಡಿದಂಥವ್ರು, ಅವ್ರ ಪ್ರಶಸ್ತಿನ ತಗೊಂಡಂತವ್ರು. ಬಹುಶಃ ಆ ಇದರಿಂದ ನನಗೂ ಬಂದಿದೆ ಅಂತ ಅನ್ಕೋತೀನಿ. ಬಟ್ ನಂಗೆ ಚಿಕ್ಕ ವಯಸ್ಸಿಂದಾನು ಆರ್ಟಿಸ್ಟ್ ಆಗ್ಬೇಕು ಅನ್ನೋದೇ ಇಷ್ಟ ಆಯ್ತು. ಅದು ದೊಡ್ಡ ಸ್ಕ್ರೀನಾ ಸ್ಮಾಲ್ ಸ್ಕ್ರೀನ್ ಅನ್ನೋ ಒಂದು ಡಿಫ್ರೆನ್ಸ್ ನನ್ಗೇನಿರ್ಲಿಲ್ಲ. ಕಲಾವಿದ ಆಗ್ಬೇಕು, ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ನಾನು ಅಂತ. ಆಸ್ ಚೈಲ್ಡ್ ಆರ್ಟಿಸ್ಟ್ 1-2-3 ಸಿನಿಮಾ ಮಾಡಿದೆ ನಾನು. ಆಮೇಲೆ ಎಜುಕೇಶನ್ ಮುಗಿಸಿ ಆಮೇಲೆ ಬಾ ಅಂತ. ಮನೇಲಿ ಯಾವ್ದಕ್ಕೂ ಯಾವತ್ತೂ ನಮ್ ತಂದೆ ತಾಯಿ ಬೇಡ ಅಂತ ಹೇಳ್ತಾನೆ ಇರ್ಲಿಲ್ಲ. ಯಾವ್ದ್ ಮಾಡಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಬೇಕು, ಕೆಲಸ ಮಾಡ್ತೀಯ ಮಾಡು, ಬೇಡ ಅಂತ ನಾವು 100% ಸಪೋರ್ಟ್ ಮಾಡೋರು ನನಗಾಗ್ಲಿ ನನ್ನ ಅಕ್ಕ ಹಂಗಾಗ್ಲಿ. ಬಟ್ 9th ನಾನು ಓದ್ತಿರ್ಬೇಕಾದ್ರೇನೆ ಅಂಬಿಕಾ ಅಂತ ಒಂದು ಸೀರಿಯಲ್, ಎಸ್ ನಾರಾಯಣ್ ಸರ್ ಅವ್ರದ್ದು, ಅಲ್ಲಿ ಒಂದು ಆಫರ್ ಬಂದಾಗ ಲೀಡ್ ರೋಲ್ ಬಂತು ಅಂಬಿಕಾ ರೋಲ್ಗೆ. ಬಟ್ ಅದು ನಂಬರ್ ಆಫ್ ಡೇಸ್ ಜಾಸ್ತಿ, ಸ್ಕೂಲಲ್ಲಿ ಅಷ್ಟೆಲ್ಲ ರಜಾ ಕೊಡಲ್ಲ, ಎಜುಕೇಶನ್ ಮತ್ತೆ ಪ್ರಾಬ್ಲಮ್ ಆಗತ್ತೆ ಓದ್ಕೊಳಕ್ಕೆಲ್ಲ ಅಂತ ಹೇಳಿ ಬೇಡ ಅಂತ ಬಿಟ್ಟಿದ್ದಾಯ್ತು. ಬಟ್ ಅದಾದ್ಮೇಲೆ ಮತ್ತೆ ಅದರಲ್ಲೇ ಒಂದು ಫ್ರೆಂಡ್ ರೋಲ್ ಇದೆ ಮಾಡಿ ಅಂತ ಹೇಳಿ ಕೇಳಿದಾಗ, ಅದು ವೀಕೆಂಡ್ಸ್ ಅಲ್ಲಿ ಮಾಡೋಣ, ಸ್ಯಾಟರ್ಡೆ ಸಂಡೇ ಆತರ ಸ್ಕೂಲ್ ಇಲ್ದಿರೋ ಟೈಮಲ್ಲಿ ಅಂತೆಲ್ಲ ಹೇಳಿದಾಗ ನಾನು ಸ್ಕೂಲಲ್ಲಿ ಮಾತಾಡಿ ಮಾಡ್ಕೋಬಹುದಾ ಅಂತೆಲ್ಲ. ಸೊ ನನ್ನ ಸ್ಕೂಲು ಅಷ್ಟೇ ಸಪೋರ್ಟ್ ಮಾಡಿದ್ರು, ಸೆಂಟ್ ಜೋಸೆಫ್ಸ್ ಅಲ್ಲಿ. ಅವರು ತುಂಬಾನೇ ಎಂಕರೇಜ್ ಮಾಡಿದ್ರು ಮಾಡು, ಬಟ್ ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ಓದ್ಕೋತೀಯ, ಚೆನ್ನಾಗಿ ಓದ್ಲೂಬೇಕು, ಮಿಸ್ ಮಾಡಬಾರ್ದು ಅಂತೆಲ್ಲ ಹೇಳಿ ಮಾಡಿದ್ರು. ಸೊ ಅಲ್ಲಿ 9th ಅಲ್ಲಿ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದೆ.
ಅಂಬಿಕಾ ಅಂತ ದರ್ಶನ್ ಸರ್ ಜೊತೆಗೆ ಫಸ್ಟ್ ನಮ್ಮಿಬ್ರಿಗೂ ಅದೇ ಸೀರಿಯಲ್. ಹೌದು. ಸೊ ಅದು ಅಲ್ಲಿಂದ ಶುರು ಆಯ್ತು ಜರ್ನಿ. ಜಯರಾಮ್ ರೆಡ್ಡಿ ಅಂಕಲ್ ಡೈರೆಕ್ಟ್ ಮಾಡಿದ್ದು. ನಮ್ಮ ತಂದೆಗೆ ಬಹಳ ತುಂಬಾ ಕ್ಲೋಸ್ ಫ್ರೆಂಡ್ ಅವರು, ಜಯರಾಮ್ ರೆಡ್ಡಿ ಅಂಕಲ್. ಸೊ ಅಲ್ಲಿಂದ ಶುರು ಆಗಿದ್ದು. 10th ಎಲ್ಲ ಮುಗೀತು, ಹಾಗೆ ಮುಗೀತು. ಬಟ್ ಫಸ್ಟ್ PUC ಕಾಲೇಜ್ಗೆಲ್ಲ ಹೋಗಿ ಟೈಮ್ ಆಗ್ತಿರ್ಲಿಲ್ಲ ನನಗೆ. ಕರೆಸ್ಪಾಂಡೆನ್ಸು ತಗೊಂಡೆ. ಬಟ್ ಎಲ್ಲಿ ಸೀನ್ ಪೇಪರ್ ಓದೋದ್ರಲ್ಲೇ ಟೈಮ್ ಆಗೋಗ್ತಿತ್ತು, ಟೆಕ್ಸ್ಟ್ ಬುಕ್ ಓದಕ್ಕೆಲ್ಲ ನಂಗೆ ಟೈಮ್ ಇರ್ಲಿಲ್ಲ. ಹಂಗಾಗಿ ಅಲ್ಲಿಗೆ ಓದು ಅನ್ನೋದು ಅಲ್ಲಿಗೆ ಸ್ಟಾಪ್ ಆಯ್ತು. ಎಲ್ಲ ಕೇಳ್ತಾರೆ ಏನು ಓದಿದ್ಯಾ ಅಂದ್ರೆ ಬದುಕೋದನ್ನ ಓದಿದೀನಿ, ಜೀವನ ಕಲಿತಿದ್ದೀನಿ. ಹಂಗಾಗಿ ಅದು ಆ ಕಡೆ ಆಗ್ಲಿಲ್ಲ ನನಗೆ. ಬೇಡ ಅಂತ ಯಾವತ್ತೂ ಬಿಟ್ಟಿದ್ದಿಲ್ಲ ನಾನು, ಆಗ್ಲಿಲ್ಲ. ಇಲ್ಲೇ ಆ ದೇವ್ರ ದಯದಿಂದ ಯಾವತ್ತೂ ನಾನೊಂದು ಗ್ಯಾಪ್ ಅಂತ ತಗೊಂಡಿಲ್ಲ. ಆಕ್ಟಿಂಗ್ ಅಲ್ಲೇ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದೆ. ಇಲ್ಲಿ ಬಹಳ ಜನ ಕೇಳ್ತಿದ್ರು ಕನ್ನಡದಲ್ಲಿ ಯಾಕೆ ಮಾಡ್ತಿಲ್ಲ ನೀವೀಗ, ಬೇರೆ ಕಡೆ ಮಾಡ್ತಾ ಇದ್ದೆ. ಸೊ ಅಲ್ಲಿ ಬ್ಯುಸಿ ಇರ್ತಿದ್ದೆ. ಹಂಗಾಗಿ ಆ ಒಂದು ದಯೆ, ಆಮೇಲೆ ನನ್ನ ಅಭಿಮಾನಿಗಳ ಪ್ರೀತಿ ಪ್ರೋತ್ಸಾಹದಿಂದ ಇಷ್ಟು ವರ್ಷ ಇವತ್ತು ಗ್ಯಾಪ್ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಯೂಶಲಿ ಒಂದು ಏನಂದ್ರೆ ಪದೇ ಪದೇ ಕಾಡುವಂಥದ್ದು ಅಂತಂದ್ರೆ, ಒಂದಿಷ್ಟು ಸೀರಿಯಲ್ ಮಾಡಿದ್ರಿ, ಸೀರಿಯಲ್ ಮಾಡಿದಾಗ ಯಾವುದೇ ಒಬ್ಬ ನಟ ಅಥವಾ ನಟಿಗಾಗ್ಲಿ ಒಂದು ಕಾಡುವಂಥ ಪಾತ್ರಗಳು ಇರುತ್ತೆ, ಕಾಡುವಂಥ ಸೀರಿಯಲ್ ಇರುತ್ತೆ. ನೀವು ಇಷ್ಟು ಸುಮಾರು ಸೀರಿಯಲ್ ಮಾಡಿದ್ರಿ, ನೀವು ಮಾಡಿದ್ರಿ, ನಿಮಗೆ ದಿ ಬೆಸ್ಟ್ ಸೀರಿಯಲ್ ಅದು, ದಿ ಬೆಸ್ಟ್ ಸೀನ್ ಅದು ಅಂತ ಅನ್ನೋದು? ಬೆಸ್ಟ್ ಸೀನ್ ಅಂತ ಹೇಳಕ್ ಕಷ್ಟ, ಯಾಕೆಂದ್ರೆ ಬಹಳಷ್ಟು ಎಪಿಸೋಡ್ಸ್ ಮಾಡ್ಬಿಟ್ಟಿದೀವಿ, ಸಾವಿರಾರು ಎಪಿಸೋಡ್, ಒಳ್ಳೆ ಒಳ್ಳೆ ಸೀನ್ಸ್ ಮಾಡ್ಬಿಟ್ಟಿದೀವಿ. ನಿಮಗೆ ತುಂಬಾ ರೆಕಾಗ್ನೈಸ್ ಕೊಟ್ಟಂತ ಆಕ್ಚುಲಿ 3 ಸೀರಿಯಲ್ ಬಹಳ ಹತ್ರ ನನಗೆ. ಒಂದು ರಂಗೋಲಿ, ಆಫ್ ಕೋರ್ಸ್ ಅದು ಲೈಫ್ ಟೈಮ್ಗೆ ನನಗೆ. ಆಮೇಲೆ ಬದುಕು, ಅದು ಅಷ್ಟೇನೆ. ಆ ಪಾತ್ರ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಒಂದು ಪವರ್ಫುಲ್, ಒಂದು ಹೆಣ್ಣಿಗೆ ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಪಾತ್ರ. ಅಂಡ್ ಇನ್ನೊಂದು ತಮಿಳಲ್ಲಿ ಒಂದು ಮಾಡಿದೆ ನಾನು, ಬೊಮ್ಮಲಾಟಂ ಅಂತ. ಅದು ಕೂಡ. ಈ 3 ಸೀರಿಯಲ್ ನನಗೆ ಬಹಳ ಹತ್ರ. ಆ ಪಾತ್ರಗಳು ಅಷ್ಟೇನೆ. ಅಂಡ್ ಬಹಳಷ್ಟು ಹೆಣ್ಮಕ್ಳು ಇನ್ಫ್ಲೂಯೆನ್ಸ್ ಆದಂತ ಪಾತ್ರಗಳಿದು. ಎಷ್ಟೋ ಜನ ಬಂದು ನನ್ನ ಕೇಳ್ತಾ ಇದ್ರು ಕೂಡ, ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಇದ್ರಲ್ಲಿ, ಯಾಕೆಂದ್ರೆ ನೀವ್ ಇದ್ರಲ್ಲಿ ಏನ್ ಸ್ಟೆಪ್ ತಗೋತಿರೋ ನಾವು ರಿಯಲ್ ಲೈಫ್ ಅಲ್ಲಿ ಹಾಗೆ ಮಾಡ್ಬೇಕು ಅಂತ ಇದೀವಿ ಅಂತ. ತುಂಬಾ ದೊಡ್ಡ ಜವಾಬ್ದಾರಿ ಕೂಡ ಆಗ್ಬಿಟ್ಟಿತ್ತು ಆ ಮಾತುಗಳೆಲ್ಲ ಕೇಳಿದಾಗ. ಯಾಕಂದ್ರೆ ನಾವಿಲ್ಲಿ ಬೇರೆ ಏನೋ ಕತೆಗೋಸ್ಕರ ಮಾಡೋ ಹಾಗೂ ಇರ್ತಿರ್ಲಿಲ್ಲ. ಜನ ನೋಡಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಅಂದಾಗ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ, ಮೊನ್ನೆ ನಮ್ಮ ಮನೆಗೆ ನಮ್ಮ ನೇಬರ್ ಬಂದಿದ್ರು. ಅವ್ರು ಬಂದು ತುಮಕೂರು ಅವರು ಸರ್. ಓಕೆ. ಅಲ್ಲಿ ಇವ್ರ ಪಾತ್ರ ಬಂದು ಅಭಿ ಅಲ್ಲ, ನಾನು ನೋಡಿಲ್ಲ ರಂಗೋಲಿ ಸೀರಿಯಲ್, ಆಕ್ಚುಲಿ ಫಾಲೋ ಮಾಡಿಲ್ಲ. ಅವ್ರು ಬಂದು ಹೇಳ್ತಾ ಇದ್ರು, ಮೇಡಮ್ ನಮ್ಮ ಪಕ್ಕದ ಊರಲ್ಲಿ ಒಬ್ಳು ಅಮ್ಮ ಊರಲ್ಲಿ ಸಮಸ್ಯೆ ಆದಾಗ ಹೋರಾಟ ಮಾಡಿ ಅದನ್ನೇನೋ ಸಾಧಿಸಿದ್ರಂತೆ. ಅವಳನ್ನ ಎಲ್ಲರೂ ಅಭಿ ಅಂತ ಕರೀತಾರಂತೆ. ಸೊ ಇವ್ರ ಕ್ಯಾರೆಕ್ಟರ್ ಅಭಿ ಹಾಗೆ ಕರೀತಾರ ಮೇಡಮ್ ಇವತ್ತು ಅಲ್ಲಿ ಅಭಿ ಅಂತ ಎಮ್ಮನ್ನ ಅಂತ ಹೇಳಿದ್ರು. ಅಷ್ಟು ಇಂಪ್ಯಾಕ್ಟ್ ಆಗಿದೆ ಆ ಸೀರಿಯಲ್. ಅಂದ್ರೆ ನೋಡಿ, ಸಿನಿಮಾ ಅಥವಾ ಸೀರಿಯಲ್ ಇರೋಂತ ತಾಕತ್ತೆ ಅದಲ್ವಾ, ಇಂಪ್ಯಾಕ್ಟ್ ಮಾಡ್ಬೇಕು ಯಾವ್ದಾರು ಒಂದು ಅಲ್ವಾ. ಅದಾದ್ರೇನೆ ಅದು ಏನಾದ್ರೂ ಪರಿಣಾಮ ಬೀರ್ಬೇಕು. ಇಲ್ಲ ಅಂತಂದ್ರೆ ಸುಮ್ನೆ ಏನಕ್ಕೆ ಮಾಡೋದು? ಎಂಟರ್ಟೈನ್ಮೆಂಟ್ ಬೇರೆ, ಅದರಿಂದ ಬದಲಾಗಿದೆ. ಎಂಟರ್ಟೈನ್ಮೆಂಟ್ ಖಂಡಿತ ಇದೆ. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಫೀಲ್ಡ್ ಎಲ್ಲ ಓಕೆ, ಬಟ್ ಸ್ಟಿಲ್ ಪ್ರಭಾವ ಬೀರೋದು ಕಮ್ಮಿ ಅಲ್ವಾ? ಹೌದು ಹೌದು. ಈಗ ಎಕ್ಸಾಂಪಲ್ ಸಿನಿಮಾಗಳು ತಗೊಂಡ್ರೆ ಅಣ್ಣವ್ರ ಸಿನಿಮಾ, ಬಂಗಾರದ ಮನುಷ್ಯ, ಭೂತ ಏನು ಮಗ, ಅವೆಲ್ಲ ಎಷ್ಟು ಇಂಪ್ಯಾಕ್ಟ್ ಮಾಡೋಂತ ಸಿನಿಮಾಗಳು. ಈ ಬದುಕು ಸೀರಿಯಲ್ ನೋಡಿ, ಲಾವಣ್ಯ ಅಂತ 11 ಜನ ಹೆಣ್ಮಕ್ಳಿಗೆ ಆ ಕ್ಯಾರೆಕ್ಟರ್ ಹೆಸರಿಟ್ಟಿದ್ದಾರೆ. ಲಾವಣ್ಯ ಅಂತಾನೆ ಹೆಸರಿಟ್ಟಿದ್ದಾರೆ. ಸೊ ಇದೆಲ್ಲ ಕೇಳಿದಾಗ ಒಂಥರ ಖುಷಿನೂ ಆಗತ್ತೆ, ಏನೋ ಜವಾಬ್ದಾರಿಯಪ್ಪ ನಮ್ದು ಅನ್ನೋದು ಬರುತ್ತೆ. ನಮಗೆ ಭಯಾನೂ ಆಗುತ್ತೆ ಒಂದೊಂದ್ಸಲ, ಅಯ್ಯೋ ಎಲ್ಲೂ ನಾವು ತಪ್ಪಾಗಿ ಪ್ರದೀಪ್ ಅಂತ ಇಟ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಹೆಸರು ಅದು ಕಾಡೋ ಗಂಡ. ಹಾಗಾಗಿ ಈ 3 ಸೀರಿಯಲ್ ಬಹಳ ಹತ್ರ ನನಗೆ.